ಫ್ರೆಂಡ್ಸ್, ವೆಲ್ಕಮ್ ಟು ಎಕ್ಸಾಮ್ ಐಎಸ್ ಅಕಾಡೆಮಿ. ಏನಂದರೆ ಇಂಪಾರ್ಟೆಂಟ್ ನ್ಯೂಸಲ್ಲಿ ಬರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ ಅಂದರೆ ಬ್ರಿಕ್ಸ್ ಭಾಳ ಬರ್ತಾ ಇದೆ ಎವ್ರಿ ವೀಕ್ ಪ್ರಜಾವಣಿಯಲ್ಲಿ ಆಗಿರ್ಬೋದು ಮತ್ತು ದ ಹಿಂದುವಲ್ಲಿ. ಸೊ ಆ ನಿಟ್ಟಿನ ವೈ ನ್ಯೂಸ್ ಅಂತ ಬಂದಾಗ ಚೇರ್ ಆಫ್ ಬ್ರಿಕ್ಸ್ 2026 ಇಂಡಿಯಾ ಹೋಸ್ಟೆಡ್ 16th ಬ್ರಿಕ್ಸ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ NSA's ಮೀಟಿಂಗ್ ಇನ್ ನ್ಯೂ ಡೆಲ್ಲಿ. ಈ ವರ್ಷದ 18ನೇ ಬ್ರಿಕ್ಸ್ ಸಮ್ಮಿಟ್ ಏನು ನಡೀತಾ ಇದೆಯಲ್ಲ, 18ನೇ ಬ್ರಿಕ್ಸ್ ಸಮ್ಮಿಟ್ ಭಾರತದಲ್ಲಿ ನಡೀತಾ ಇದೆ. ಓಕೆನಾ, ಇದರ ನೇತೃತ್ವ, ಇದರ ಚೇರ್ಪರ್ಸನ್ ಭಾರತ ಇದೆ. ಆ ನಿಟ್ಟಿನಲ್ಲಿ ಅಜಿತ್ ದೋವಲ್ ನೇತೃತ್ವದಲ್ಲಿ ಈ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಮೀಟಿಂಗ್ ಆಗಿದೆ. ಹಾಗೆ ನೋಡಿದರೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನೆಲ್ಲ ಇಂಪಾರ್ಟೆಂಟ್ ಅಂತೇಳಿ ಕ್ವಿಕ್ ಆಗಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಫೌಂಡೇಶನ್ ಬಂದಾಗ, ಸ್ಥಾಪನೆ ಬಂದಾಗ 16 ಜೂನ್ 2009ರಲ್ಲಿ ಸ್ಥಾಪನೆ ಆಯಿತು. ಎಲ್ಲಿ ಬಂದಾಗ ರಷ್ಯಾದಲ್ಲಿ ಆಯಿತು. ನೆಕ್ಸ್ಟ್ ಇದನ್ನು ಫಾರ್ಮಲ್ ರೆಕಗ್ನೇಷನ್ ಏನಂದರೆ 2010 ಬ್ರೆಜಿಲಿಯಾ ಡಿಕ್ಲರೇಷನ್ ಮೂಲಕ ಸಿಕ್ಕಿದೆ. ಮತ್ತು ಮೂಲತಃವಾಗಿ ವಾಟ್ ಈಸ್ ಇಟ್ ಬಂದಾಗ ಇದರ ಡೆಫಿನೇಷನ್ ಏನು? ಬ್ರಿಕ್ಸ್ is an intergovernmental grouping of emerging market and developing countries aimed at promoting the economic cooperation, political dialogue ಮತ್ತು ಗ್ಲೋಬಲ್ ಗವರ್ನೆನ್ಸ್ ಅಂತೇಳಿ ಇದು ಮೇನ್ ಆಗಿ ಗೊತ್ತಿರಬೇಕು. ನೆಕ್ಸ್ಟ್ ಫ್ರೆಂಡ್ಸ್, ಇಂಪಾರ್ಟೆಂಟ್ ಡೈಮೆನ್ಷನ್ಸ್ ಬಂದಾಗ ನಾವು ಮೆಂಬರ್ ಕಂಟ್ರೀಸ್ ಬಗ್ಗೆ ಚರ್ಚೆ ಮಾಡೋಣ. ಟೋಟಲ್ ಆಗಿ ನಿಮಗೆ ಮೊದಲ 5 ಕಂಟ್ರೀಸ್ ನಿಮಗೆ ಗೊತ್ತಿದೆ. ಏನಂದರೆ ಬ್ರೆಜಿಲು, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ. ಓಕೆನಾ. ನೆಕ್ಸ್ಟ್ ಕನ್ಫ್ಯೂಸ್ ಆಗುವಂಥದ್ದೇ ಸೌದಿ ಅರೇಬಿಯಾ, UAE, ಇರಾನ್, ಈಜಿಪ್ಟು ಮತ್ತು ಇಥಿಯೋಪಿಯಾ. ಇವುಗಳನ್ನು ಪದೇ ಪದೇ ರಿಪೀಟ್ ಮಾಡ್ಕೊತ ಏನೋ ಒಂದು ಕೋಡ್ ಮಾಡಿಕೊಂಡು ಅದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಗ್ಲೋಬಲ್ ರೀಚ್ ಬಂದಾಗ ಇವು ಗ್ಲೋಬಲ್ ಮ್ಯಾಪಲ್ಲಿ, ವರ್ಲ್ಡ್ ಮ್ಯಾಪಲ್ಲಿ ನೋಡಿ, ಇದು ಎಲ್ಲ ಗ್ರೀನರಿ ಇದೆಯಲ್ಲ, ಗ್ರೀನರಿ ಮಾರ್ಕೆಲ್ಲ ಬ್ರಿಕ್ಸ್ ಕಂಟ್ರಿ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಮತ್ತು ಇದರದ್ದು ಮಹತ್ವ ಬಂದಾಗ, ಸಿಗ್ನಿಫಿಕೆನ್ಸ್ ಬಂದಾಗ ಇವು ಟೋಟಲ್ 10 ಮೆಂಬರ್ಸ್ ಅದಾವ. ಮತ್ತು ಜಗತ್ತಿನ 40% ಜನ ಈ ಬ್ರಿಕ್ಸ್ ಕಂಟ್ರಿಗಳಲ್ಲಿ ವಾಸಿಸ್ತಾರೆ. ಮತ್ತು 37% ಆಫ್ ದ ಗ್ಲೋಬಲ್ GDP ಬರೋದೇ ಬ್ರಿಕ್ಸ್ ಕಂಟ್ರಿಗಳಿಂದ ಬರುತ್ತೆ. ನೆಕ್ಸ್ಟ್ ಬಂದಾಗ ಏನಂದರೆ 25% ಆಫ್ ದ ಗ್ಲೋಬಲ್ ಟ್ರೇಡ್ ಈ ಕಂಟ್ರಿಗಳ ಮೂಲಕನೇ ಆಗ್ತಾವ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಫ್ರೆಂಡ್ಸ್, ಇನ್ನೊಂದು ಡೈಮೆನ್ಷನ್ ಏನು ಗೊತ್ತಾ, ನಾನು ಇಲ್ಲಿ ಅಬ್ಜೆಕ್ಟಿವ್ಸ್ ಮತ್ತು ಸಿಗ್ನಿಫಿಕೆನ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ಮೇನ್ಸಿಗೆ ಹೆಲ್ಪ್ ಆಗುತ್ತೆ. ಮತ್ತು ಕೆಲವೊಂದು ಸಲ ಯು ಪಿ ಎಸ್ ಸಿ ಥರ ಸ್ಟೇಟ್ ಎಕ್ಸಾಮ್ಸಲ್ಲಿ KE ಅಥವಾ KPSC ಕೇಳಿದರೆ ನಿಮಗೆ ಗೊತ್ತಿರಬೇಕು. ಇದನ್ನು ಕಣ್ಣಾರಿಸ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಡೈಮೆನ್ಷನ್ಸ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಫ್ಯಾಕ್ಚುಲಿ ಕೇಳೋದಾದರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅದ್ರ ಬಗ್ಗೆ ಕೇಳ್ತಾರೆ. ನ್ಯೂ ಡೆವಲಪ್ಮೆಂಟ್ 2014ರಲ್ಲಿ ಅದರ ಹೆಡ್ ಕ್ವಾರ್ಟರ್ ಶಂಘೈ, ಚೈನಾದಲ್ಲಿದೆ. ನೆಕ್ಸ್ಟ್ ಬಂದಾಗ ಏನಂದರೆ ಕಂಟಿಜೆನ್ಸಿ ರಿಸರ್ವ್ ಅರೇಂಜ್ಮೆಂಟ್ ಅಂತ ಹೇಳಿ ಗೊತ್ತಾ, ಫಿನಾನ್ಷಿಯಲ್ ಸೇಫ್ಟಿ ನೆಟ್ ಮೆಂಬರ್ಸ್ ಕಂಟ್ರಿಗೆ ಮಾಡಿದ್ದಾರೆ. ಬ್ರಿಕ್ಸ್ ಪ್ರೇ ಅಂತ ಹೇಳಿ ಮಾಡಿದ್ದಾರೆ. ಅದರ ಕ್ರಾಸ್ ಬಾರ್ಡರ್ ಪೇಮೆಂಟ್ ಎದರಲ್ಲಾಗುತ್ತೆ, ಲೋಕಲ್ ಕರೆನ್ಸಿ ಅಲ್ಲಾಗುತ್ತೆ. ನೆಕ್ಸ್ಟ್ ಏನಂದರೆ ಬ್ರಿಕ್ಸ್ ಪಾರ್ಟ್ನರ್ಶಿಪ್ ಆನ್ ನ್ಯೂ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತೇಳಿ ಅದನ್ನು 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಪ್ರಮೋಟ್ ಮಾಡ್ತಾ ಇದ್ದಾರೆ. ಬ್ರಿಕ್ಸ್ ಅಗ್ರಿಕಲ್ಚರ್ ರಿಸರ್ಚ್ ಪ್ಲಾಟ್ಫಾರ್ಮ್ ಅಂತೇಳಿ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಬ್ರಿಕ್ಸ್ ಸ್ಟಾರ್ಟ್ಅಪ್ ಫೋರಮ್ ಕೂಡ ಇದೆ. ಸೊ ಫ್ರೆಂಡ್ಸ್, ಅದರ ಜೊತೆಗೆ ಇಂಪಾರ್ಟೆಂಟ್ ಏನು ಗೊತ್ತಾ, ನೆಕ್ಸ್ಟ್ ನೋಡೋದಾದರೆ ಇಂಡಿಯಾ ಮತ್ತು ಬ್ರಿಕ್ಸ್ನ ಒಡನಾಟ ಹೇಗಿದೆ. ಇಂಡಿಯಾ ಇದರದ್ದು ಫೌಂಡಿಂಗ್ ಮೆಂಬರ್ ಇದೆ. ಮತ್ತು 2026 ಹಿಡ್ಕೊಂಡು ಟೋಟಲ್ 4 ಸಲ ಬ್ರಿಕ್ಸ್ ಸಮಿಟ್ ಇಂಡಿಯಾದಲ್ಲಿ ನಡೀತಾ ಇದೆ. ಇಂಪಾರ್ಟೆಂಟ್ ಆಗಿ ಥೀಮ್ ಕೇಳ್ಬೋದು, ಏನಂದರೆ ಬಿಲ್ಡಿಂಗ್ ಫಾರ್ ರೆಸಿಲಿಯನ್ಸ್, ಇನೋವೇಷನ್, ಕೋಆಪರೇಷನ್ ಆ್ಯಂಡ್ ಸಸ್ಟೈನಬಿಲಿಟಿ ಅಂತೇಳಿ. ಸೊ ಈ ನಿಟ್ಟಿನಲ್ಲಿ ನೀವು ಇವೆಲ್ಲ ಡೈಮೆನ್ಷನ್ಸ್ನ ನೋಟ್ಸ್ ಮಾಡಿಕೊಂಡ್ರೆ ಮುಂದೆ ಬರುವ ಎಕ್ಸಾಮ್ಸನ್ನು ಯಾವುದೇ ರೀತಿಯಿಂದ ಕೇಳಿದರೂ ನಾವು ಹ್ಯಾಂಡಲ್ ಮಾಡ್ಬೋದು. ಫ್ರೆಂಡ್ಸ್, ಥ್ಯಾಂಕ್ ಯು ಆ್ಯಂಡ್ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್. ಓಕೆ.